ಮುಂಜಾನೆ ಏಳಕ ಗಟ್ಟಿ ಹೊಡಿಬೇಕ ಅಂಗಳ ತಟ್ಟಿ ಮಾಡಬೇಕ್ರಿ ಬಿಸಿ ರೊಟ್ಟಿ ತಿನ್ನಬೇಕು ತಂಗಳ ರೊಟ್ಟಿ ನವನೀಯ ಕುಟ್ಟಿ ಕುಟ್ಟಿ. ಹೆಂಗದ್ರಿ ದೊಡ್ಡ ಮಂದಿ ಖಡಕ್ ರೊಟ್ಟಿ ಮಾಡ್ಲಿಕ್ಕಂದ್ರೆ ನಮ್ಮನ್ನು ಉತ್ತರ ಕರ್ನಾಟಕ ಮಂದಿ ಅಂತ ಹೆಂಗೆ ಕರೀದು ಹೇಳ್ರಿ. ಇವತ್ತು ನಮ್ಮ ಮಮ್ಮಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ರೊಟ್ಟಿ ಮಾಡಕತ್ತಿದ್ರು. ಅದಕ್ಕೆ ಬಿಡೋದು ಬೇಡ ಅಂತ ವಿಡಿಯೋ ಮಾಡ್ಕೊಂಡೇ ಬಿಟ್ಟೆ. ಇದನ್ನು ಕೊನುಮ್ಗಿ ಅಂತ ಕರೀತಾರೆ. ಕೊನುಮ್ಗಿಯಾಗ ಮಾಡಿದ್ರನ ಚಂದಾಗಿ ಖಡಕ್ ರೊಟ್ಟಿ ಅಂತ ಬರೋದು. ಜಾಸ್ತಿಯಾಗಿ ಒಣ ಹಿಟ್ಟಕ್ಕೆ ಹಾಕೋಬೇಕ್ರಿ, ಜಿಗಟ್ನ ಕಮ್ಮಿ ಹಾಕೋಬೇಕ್ರಿ. ಇವಾಗ ನಮ್ಮ ಮಮ್ಮಿ ಮಾಡ್ಕೊಂಡ್ರಲ್ಲ ಹಂಗೆ ಸೇಮ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಚೆಂದಾಗಿ ತಟ್ಟಬೇಕ್ರಿ. ಆಮೇಲೆ ಚೆಂದಾಗಿ ಬೇಯಿಸ್ಬೇಕು. ಇದಕ್ಕೆ ಹಿಂದಿನ ಭಾಗಕ್ಕೆ ನೀರು ಹಚ್ಚಿ ಆಮೇಲೆ ಇದನ್ನು ತಿರುವಿ ಹಾಕ್ಬೇಕ್ರಿ. ಚೆಂದಾಗಿ ಬೇಯಿಸ್ಬೇಕ್ರಿ. ಲೋ ಫ್ಲೇಮ್ ಇರಬೇಕು. ಅಂದರೆ ನಾವು ಒಲೆ ಮೇಲೆ ಬೇಯಿಸಿದ್ರನ ಚೆಂದಾಗಿ ಬೇಯೋದು. ಈಗ ಗ್ಯಾಸಿನ ಮೇಲೆ ಎಷ್ಟು ಬೇಯಿಸಿದ್ರೂ ಅದು ಇಷ್ಟು ಚಂದ ರೊಟ್ಟಿ ಬರೋದಿಲ್ಲ. ನೋಡ್ಬೋದು ಅಲ್ಲಿಂದಲ್ಲೇ ಖಡಕ್ಕಾಗಿರ್ತಾವೆ ಅವು ರೊಟ್ಟಿ. ಈಗ ಮಾಡಿರೋ ಹಿಟ್ಟಿನಾಗ ಒಂದು 30-40 ರೊಟ್ಟಿ ಮಾಡಿದ್ರು ನಮ್ಮ ಮಮ್ಮಿ. ಭಾಳ ತೆಳ್ಳಗೆ ಸ್ವಲ್ಪ ಹಿಟ್ಟಿನಾಗ ಬಡಿಬೇಕ್ರಿ, ಅಂದ್ರೆ ಚಂದ ಆಗ್ತಾವ.